ತಂದೆಯಾದ ದೇವರೇ, ಇವತ್ತು ಈ ಶುಭ ಸಂದೇಶವನ್ನು ಸಾರುವಂತಹ, ಕಲಿಸುವಂತಹ ಮತ್ತು ಪ್ರಾಯೋಗಿಕವಾಗಿ ಮಾಡುವಂತಹ ವಿಷಯವನ್ನು ನೀವೇ ಕೊಟ್ಟಿದ್ದೀರಿ. ನೀವು ಏನು ಬೋಧಿಸಬೇಕೆಂದಿದ್ದೀರೋ ಅದನ್ನು ಬೋಧಿಸುವಂತೆ ನನ್ನನ್ನು ನಿಮ್ಮ ಪಾದಚರಣಗಳಿಗೆ ಸಮರ್ಪಿಸುತ್ತೇನೆ. ನನ್ನ ಪೂರ್ತಿ ಶರೀರವನ್ನು, ಮನಸ್ಸನ್ನು, ಹೃದಯವನ್ನು, ನಾಲಿಗೆಯನ್ನು ನಿಮ್ಮ ಕೈಗಳಿಗೆ ಕೊಟ್ಟು, ಪವಿತ್ರಾತ್ಮರೇ ನೀವೇ ನನ್ನಲ್ಲಿದ್ದು ನಡೆಸಿಕೊಂಡು ಹೋಗಿರಿ. ನೀವು ಪ್ರತಿಯೊಬ್ಬರ ಹೃದಯದ ಆಸೆಗಳನ್ನು ಅರಿತವರಾಗಿದ್ದೀರಿ. ಆ ಆಸೆಗಳನ್ನು ತೀರಿಸಿ ಅವರು ಗ್ರಹಿಸಿಕೊಳ್ಳುವಂತೆ, ಅರ್ಥೈಸಿಕೊಳ್ಳುವಂತೆ ನೀವು ಅನುಗ್ರಹಿಸುತ್ತೀರಿ. ಪವಿತ್ರಾತ್ಮರೇ, ನೀವು ಮತ್ತು ಯೇಸು ಮತ್ತು ಪ್ರಭುದೇವರು ಸಕಲ ದೇವದೂತರುಗಳೊಂದಿಗೆ ಇಲ್ಲಿ ನೆರೆದಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಇಲ್ಲಿ ಇನ್ನೂ ಬರಲಿರುವ ಪ್ರತಿಯೊಬ್ಬರನ್ನು ದೇವರ ಪಾದಚರಣೆಗಳಿಗೆ ಸಮರ್ಪಿಸುತ್ತಾ, ಇಲ್ಲಿ ಬರುವ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಆಲಿಸುವಂತೆ, ಅದನ್ನು ಆಲಿಸದೆ ಮಾಡುವಂತಹ ಶಕ್ತಿಗಳು ಇಲ್ಲಿ ಇವೆ. ಅವುಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟಿ ಹಾಕುತ್ತೇನೆ. ಎಲೈ ದುರಾತ್ಮನ ಶಕ್ತಿಗಳೇ, ಯೇಸುವಿನ ನಾಮದಲ್ಲಿ ಇಲ್ಲಿಗೆ ಬಂದಿರುವ ಮತ್ತು ಬರಲಿರುವ ಪ್ರತಿಯೊಬ್ಬರನ್ನು ಬಿಟ್ಟು ತೊಲಗಿರೆಂದು, ಯೇಸು ಸಿದ್ಧಪಡಿಸಿದ ಸ್ಥಳದಲ್ಲಿ ಹೋಗಿ ನಿಲ್ಲಿರೆಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ತಂದೆ, ಶಿಷ್ಯರು ಹೋದ ಕಡೆಗಳಲ್ಲೆಲ್ಲ ನೀವು ಅವರ ಬೋಧನೆಯನ್ನು ಸಮರ್ಥಿಸುತ್ತಾ ಹೋದಿರಿ. ಅಂತೆಯೇ ಇವತ್ತು ಇಲ್ಲಿ ನೀವೇ ಬೋಧಿಸಿ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮಾತುಗಳನ್ನು ನೀವೇ ಸಮರ್ಥಿಸಿ, ಅದ್ಭುತಗಳು, ಪವಾಡಗಳ ಮೂಲಕ, ಸಂಕೇತಗಳ ಮೂಲಕ ನೀವು ರುಜುವಾತುಪಡಿಸುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ತಂದೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರುವುದಕ್ಕಾಗಿ ಮತ್ತು ನನ್ನನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಇಲ್ಲಿ ಕೇಳುವ ಪ್ರತಿಯೊಬ್ಬರಿಗೂ ನಿಮ್ಮ ಪ್ರೀತಿಯನ್ನು ನೀವು ಈಗಲೇ ಸುರಿಸಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಆತ್ಮರೇ ಸ್ತೋತ್ರ. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಏನು ಹೇಳ್ತಾ ಇದ್ದೆ? ಹಾಲೆಲೂಯ್ಯ. ಏನು ಹೇಳ್ತಾ ಇದ್ದೆ ಬ್ರದರ್? ಇವತ್ತು ಏನು ಬೋಧಿಸ್ತೇವೋ, ಏನು ಕಲಿತೇವೋ ನಾನು ನೋಟ್ಸ್ ಕೊಡ್ತೇನೆ. ಅದನ್ನು ನೀವು ಬರ್ಕೊಳ್ಬೇಕು. ಇಲ್ಲಿಗೆ ಬಿಡಬಾರ್ದು. ಅದನ್ನು ಪ್ರತಿದಿನ ಕಲಿಯಬೇಕು. ನೀವು ಎಷ್ಟು ವಾಕ್ಯದೊಂದಿಗೆ ಸಮಯ ಕಳೆಯುತ್ತೀರೋ, ಎಷ್ಟು ವಾಕ್ಯವನ್ನು ಧ್ಯಾನಿಸ್ತೀರೋ, ಅಷ್ಟು ನಾವು ಎಲ್ಲರೂ ಏನಾಗ್ತೇವೆ? ರೂಪಾಂತರ ಹೊಂದುತ್ತೇವೆ. ಏನಾಗ್ತೇವೆ? ವೆರಿ ಗುಡ್. ಹಾಲೆಲೂಯ್ಯ. ಈಗ ಫಸ್ಟಿಗೆ ಏನು ಕಲ್ತೇವೆ ಇಷ್ಟೊತ್ತಿಗೆ, ಇಲ್ಲಾದ್ರೆ ಗುಲ್ಲಾಗುತ್ತೆ. ನೋಡೋಣ ಎಷ್ಟು ಮಂದಿ ನೆನಪಿದೆ. ಇಲ್ಲಾರೆ ಬೋಧನೆ ಹೇಗಿತ್ತು? ಭಾರಿ ಚೆನ್ನಾಗಿತ್ತು ಬ್ರದರ್. ಏನು ಕಲ್ತೇವೆ ಬ್ರದರ್? ತುಂಬ ಕಲ್ತೀವಿ ಅಂತೆ. ತುಂಬ ವಿಷಯ ಇತ್ತು ಅಂತೆ. ಏನು ಕಲ್ತ್ರಿಯಪ್ಪ? ಏನಿಲ್ಲ. ಎಲ್ಲಿದೆ ಅದು? ಎಲ್ಲ ಹೋಯಿತು. ಅದರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಮತ್ತಾಯನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಒಬ್ಬನು ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದುಕೊಳ್ಳುತ್ತಾನೆ. ಏನಂತ ಇದೆ? 13:19. ಏನು ಹೇಳ್ತಾರೆ ಯೇಸು ಸ್ವಾಮಿ? ಯೇಸು ಸ್ವಾಮಿನ ಒಂದು ದಿನ ಬೋಧನೆ ಮಾಡ್ತಾಯಿದ್ರು ಬಿತ್ತುವವನ ಸಾಮರ್ಥ್ಯ ಬಗ್ಗೆ. ಆ ಸಾಮರ್ಥ್ಯ ಬೋಧನೆ ಆಗ್ತಾ 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 ಕೊನೆಗೆ ಯೇಸು ಸ್ವಾಮಿ ಹೇಳ್ತಾರೆ, ಕಿವಿ ಇದ್ದವನು ಕೇಳಿಸಿಕೊಳ್ಳಲಿ. ಏನು ಹೇಳ್ತಾರೆ? ಕೇಳಿಸಿಕೊಳ್ಳಲಿ. ಅದು ಹಳ್ಳಿ ಆದಮೇಲೆ ಜನರೆಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ಯೇಸು ಸ್ವಾಮಿ ಅವರಷ್ಟಕ್ಕೆ ಅವರು ಹೋಗ್ತಾರೆ. ಏನಾಗುತ್ತೆ? ಇಲ್ಲ ಮುಂದೆ ವಿಷಯಗಳನ್ನು ಕೇಳೋಣ ಏನಂತೇಳಿ. ಹಾಲೆಲೂಯ್ಯ. ಯೇಸು ಸ್ವಾಮಿನೇ ವರ್ಣಿಸಲಿ. ನಾವು ಯಾಕೆ ಅದಕ್ಕೆ ಒಂದು ಡಿಸಿಷನ್ಗೆ ಬರೋದು ಅಲ್ವಾ? ಹಾಲೆಲೂಯ್ಯ. ನಾವು ಡಿಸಿಷನಿಗೆ ಬರೋದು ಬೇಡ. ಏನು ಹೇಳ್ತಾರೆ? ಸುಮ್ಮನೆ ಆದರೂ ಇದ್ದೀರಿ? ಹಾಲೆಲೂಯ್ಯ. ನಾನು ಯೋಚಿಸ ನಾನು ಮಾತ್ರ ಇದ್ದೀನೇನೋ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಏನು ಹೇಳ್ತಾರೆ ಯೇಸು ಸ್ವಾಮಿ?
ಹಾಂ ಅದನ್ನು ಗ್ರಹಿಸದೆ ಹೋದರೆ ಹಾಂ ಕೇಡಿಗನು ಬಂದು ಹಾಂ ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದೆಸೆಯುತ್ತಾನೆ. ಹಾಂ ಓಕೆ. ದೇವರ ವಾಕ್ಯವನ್ನು ಎಲ್ಲಿ ಬಿತ್ತಲಾಗುತ್ತದೆ? ಹೃದಯದಲ್ಲಿ. ಅಲ್ಲಿ ಬಿತ್ತಿದ ಬೀಜವನ್ನು ಗ್ರಹಿಸಿಕೊಳ್ಳದೆ ಹೋದರೆ ಯಾರು ತೆಗಿತಾನೆ? ಅದ್ಯಾಕೆ? ಅದು ಯೇಸು ಸ್ವಾಮಿ ಹೇಳಿದರು, ಎಲ್ಲಿ ಎಲ್ಲ ದೇವರ ಶುಭ ಸಂದೇಶವನ್ನು ಬೋಧಿಸಲಾಗ್ತದೋ ಅಲ್ಲೆಲ್ಲ ಸೈತಾನ ಇರ್ತಾನೆ. ಅದಕ್ಕೆ ನಾನು ಪ್ರೇಯರ್ ಮಾಡುವಾಗ ಕೇಳಿದ್ರಿ ಏನಂತ ಕೇಳಿದ್ರಿ? ಕಿವಿ ಕೊಟ್ಟು ಕೇಳಬೇಕು. ಒಂದು ಅಕ್ಷರ ತಪ್ಪಿದರೆ ಎಷ್ಟು? ಒಂದು ಅಕ್ಷರ ತಪ್ಪಿದರೆ ಏನು ಅರ್ಥ ಆಗಲ್ಲ. ಹಾಲೆಲೂಯಾ. ಒಂದು ಅಕ್ಷರ ತಪ್ಪಿದರೆ ಏನು ಅರ್ಥ ಆಗಲ್ಲ. ಅದನ್ನು ಸೇರಿಸಲಿಕ್ಕೂ ಆಗಲ್ಲ, ನಮಗೆ ಗೊತ್ತಾಗಲ್ಲ. ಹಾಲೆಲೂಯಾ. ಯಾಕೆ? ಅಲ್ಲಿ ಒಬ್ಬನು ಇರ್ತಾನೆ, ಅವನ ಕೆಲಸ ಏನು? ಶುಭ ಸಂದೇಶವನ್ನು ಕದಿಯೋದು. ಯಾಕೆ ಕದೀತಾನೆ? ಶುಭ ಸಂದೇಶ ಯಾಕೆ ಕದೀತಾನೆ? ಏನಪ್ಪ ಲಾಭ ಅದರಲ್ಲಿ? ಏನಿರ್ಬೋದು ಲಾಭ? ಏನಿರ್ಬೋದು? ನೀವು ಚೆನ್ನಾಗಿ ಕೇಳಬೇಕು ಚೆನ್ನಾಗಿ. ಹಾಂ, ಹಾಲೆಲೂಯಾ, ಹಾಲೆಲೂಯಾ. ಯಾರು ತೆಗಿತಾನೆ? ಕೇಡಿಗ ಅಂದರೆ ಯಾರು? ಸೈತಾನ. ಎಲ್ಲಿದ್ದಾನೆ? ಹಾಂ, ಯಾರು ಹೇಳಿದ್ದು? ಹಾಂ, ನಾವು ಹೇಳ್ತೇವೆ ಯೇಸು ಸ್ವಾಮಿ ಇದ್ದಲ್ಲಿ ಸೈತಾನ ಇಲ್ಲ ಅಂತೇಳಿ. ಈಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಇದು ಒಂದು ಅಸತ್ಯ. ಎಲ್ಲ ಕಡೆಗಳಲ್ಲಿ ದೇವರಿದ್ದಾರೆ, ದೇವರಿರುವ ಎಲ್ಲ ಕಡೆಗಳಲ್ಲಿ ಸೈತಾನನೂ ಇರ್ತಾನೆ ಅಂಥೇಳಿ ಯೇಸು ಸ್ವಾಮಿ ತೋರಿಸಿದ್ರು. ಹೌದಾ? ಇಲ್ಲರ ಯಾಕೆ ಯೇಸು ಸ್ವಾಮಿ ಹೇಳ್ತಾರೆ? ಹೌದಾ? ಹಾಂ, ಹಾಲೆಲೂಯಾ. ಇದು ಅಸತ್ಯ ಅಲ್ವಾ? ದೇವರಿರುವಲ್ಲಿ ಸೈತಾನ ಮೊದಲೇನು ಹೇಳ್ತಿದ್ವಿ? ಹಾಂ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅದರಲ್ಲೂ ಒಂದು ಸತ್ಯ ಇದೆ. ಎಲ್ಲ ಇವತ್ತು ಒಂದೇ ಕಡೆ ಊಟ ಎಲ್ಲ ತಿಂದರೆ, ಬಿರಿಯಾನಿ, ಐಸ್ ಕ್ರೀಮು, ಪಾನ್ ಎಲ್ಲ ತಿಂತೋದ್ರೆ ಏನಾಗುತ್ತೆ? ಬೆಳಿಗ್ಗೆ ಓಡ್ತಾ ಇರಬೇಕಾಗತ್ತೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯಾರಿಗೆಲ್ಲ ಇಲ್ಲಿ ಏನಾದ್ರು ಸಮಸ್ಯೆ ಇದೆ, ನೋವಿದೆ, ಏನಿದೆ? ಹೊಟ್ಟೆ ಈಗಿದೆಯಾ? ಎಷ್ಟು ಸಮಯದಿಂದ ಇದೆ? 3-4 ಅಷ್ಟೇ. ಮತ್ತೆ ಬೇರೆ ಯಾರಿಗಿದೆ? ಹಾಂ ಹಾಂ, ಗೊತ್ತು, ಅವ್ರನ್ನ ನೋಡಿದ್ದೆ ನಾನು. ನಿಮಗೇನಿದೆ? ಓಕೆ, ಮತ್ತೇನಿದೆ? ಹೊಟ್ಟೆ ನೋವಿದೆ. ಮತ್ತೆ ಎಷ್ಟು ಸಮಯ? ಸಣ್ಣ ಈ ಸ್ವಲ್ಪ ನಿನ್ನೆಯಿಂದ ಇರುವಂಥದ್ದು? ಅದಕ್ಕಿಂತ ಜಾಸ್ತಿ ಇದ್ದವರು. ನಮ್ಮ ದೇವರು ಏನು ಗೊತ್ತಾ? ಈ ತಲೆನೋವು, ಮಂಡಿ ನೋವು ಮತ್ತು ಹೊಟ್ಟೆ ನೋವು, ಸಿ ಇದು ಸಣ್ಣ ಸಣ್ಣ ವಿಷಯ. ದೊಡ್ಡದು ಏನಾದರೂ ಇದೆಯಾ? ಓಕೆ, ಹಾಲೆಲೂಯಾ. ದೇವರ ವಾಕ್ಯವನ್ನು ಚೆನ್ನಾಗಿ ಆಲಿಸುವವರಲ್ಲಿ ಬೋಧನೆ ನಿಲ್ಲುವ ಮೊದಲು ಅದು ಇರೋದಿಲ್ಲ. ಯಾರಲ್ಲಿ ಇರೋದಿಲ್ಲ? ಚೆನ್ನಾಗಿ ಆಲಿಸುತ್ತಿರುವ, ಗಮನ ಕೊಟ್ಟು. ಯೇಸುವೆ ಸ್ತೋತ್ರ. ಚೆನ್ನಾಗಿ ಕೇಳಬೇಕು. ಮ್ಯಾಜಿಕ್ ಆಗತ್ತೆ ಅಂತ ಯಾರು ನಿಂತಿದ್ದೀರೋ, ಮ್ಯಾಜಿಕ್ ಆಗಲ್ಲ. ಅದ್ಭುತ ಆಗಬೇಕು ಅಂತ ನಿಂತಿದ್ದೀರೋ, ಪ್ರಯೋಜನ ಇಲ್ಲ. ನಾನು ಸತ್ಯವನ್ನು ಅರಿತುಕೊಂಡ್ರೆ ಮಾತ್ರ ನಿಜವಾದ ರೋಗದಿಂದ ಹೊರಗೆ ಬರ್ತೇನೆ, ನಿಜವಾದ ಬಂಧನದಿಂದ ಹೊರಗೆ ಬರ್ತೇನೆ. ನಿಜವಾದ ಜೀವನವನ್ನು, ದೇವರು ನನಗಾಗಿ ಯಾವ ಜೀವನ ಇಟ್ಟಿದ್ದಾರೋ ಆ ಜೀವನವನ್ನು ಜೀವಿಸುವವನಾಗ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗ ಇಷ್ಟವರೆಗೆ ಏನು ತಿಳ್ಕೊಂಡೆವು? ಬರೆಯೋಣ. ಫಸ್ಟಿಗೇನು ತಿಳ್ಕೊಂಡೆವು? ಸತ್ಯವು ಬರೀರಿ. ಸತ್ಯವು ಪ್ರತಿಯೊಬ್ಬರು ಬರೀಬೇಕು. ಗಂಡ ಬರೀತಾನಂತೇಳಿ ಹೆಂಡತಿ ಬಿಡಬಾರ್ದು. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಹೋಗುವಾಗ, ಮೇಲೆ ಹೋಗುವಾಗ ಕೇಳ್ತಾರೆ, ನೀನು ಯಾಕೆ ಈ ರೀತಿ ಮಾಡಲಿಲ್ಲ, ಹೆಂಡತಿ ಬಿಡಲಿಲ್ಲ ಅಂತ ಹೇಳಲಿಕ್ಕಾಗತ್ತಾ?
ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಗುರುಗಳೇ, ಸ್ವಾಮಿ ನಾನು ಏನು ಮಾಡಲಿ, ಹೆಂಡ್ತಿನೇ ಬಿಡ್ತಿರ್ಲಿಲ್ಲ, ಓದಲಿಕ್ಕೆ ಬಿಡ್ತಿರ್ಲಿಲ್ಲ. ಇದು ಪುಸ್ತಕ ಎತ್ತಿದ್ಕೊಳ್ಳೆ ಆ ಕೆಲಸ ಕೊಡ್ತಿದ್ರು, ಇದು ಮಾಡಲಿಕ್ಕೆ ಈ ಕೆಲಸ ಕೊಡ್ತಿದ್ರು. ಅದೆಲ್ಲ ಆದಮೇಲೆ ತರಕಾರಿ ತಂದಿಯಾ ಅಂತ ಕೇಳ್ತಾ ಇದ್ಲು. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಹಾಲೆಲೂಯ್ಯ, ಹಾಲೆಲೂಯ್ಯ. ಏನು ಬರೆದ್ರಿ? ಸತ್ಯವು ನಮಗೆ ಬಿಡುಗಡೆ ಕೊಡುವುದು. ಸತ್ಯ ಎಂದರೆ ಏನು? ಯಾವುದು ಅಂತ್ಯದವರೆಗೂ ಬದಲಾಗುವುದಿಲ್ಲವೋ ಅದೇ ಸತ್ಯ. ಯಾವುದು ಕೊನೆಯವರೆಗೂ ಬದಲಾಗುವುದಿಲ್ಲವೋ ಅದೇ ಸತ್ಯ. ಉದಾಹರಣೆಗೆ, ವಿಜ್ಞಾನವು ಸತ್ಯವೋ ಅಸತ್ಯ? ವಿಜ್ಞಾನ ಸುಳ್ಳು. ಯಾಕೆ ಸುಳ್ಳು? ಅದು ಬದಲಾಗತ್ತೆ. ಬರೀರಿ. ಉದಾಹರಣೆಗೆ, ವಿಜ್ಞಾನ ಹೇಳುವಂಥದ್ದು ಎಲ್ಲವೂ ಸುಳ್ಳು, ಒಂದಲ್ಲ, ಎಲ್ಲವೂ ಸುಳ್ಳು. ಈಗ ನಿಮ್ಮಲ್ಲಿ ಎಷ್ಟು ಮಂದಿ BSc ಮಾಡಿದವರಿದ್ದೀರಿ? ಡಾಕ್ಟರ್ಸ್ ಯಾರಾದರೂ ಇದ್ದೀರಿ? ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಡಾಕ್ಟ್ರ್ ಹತ್ರ ಸ್ಕ್ಯಾನಿಂಗ್ ಹೋದರೆ ಒಂದು ಸಲ ಹೇಳ್ತಾರೆ ಅದರಲ್ಲಿ ಏನೋ ಇದೆ ಅಂತೇಳಿ, ಮತ್ತು ಇನ್ನೊಂದು ಸಲ ಸ್ಕ್ಯಾನ್ ಮಾಡುವ ಅದಲ್ಲ ಇದು ಇದೆ ಅಂತ ಹೇಳ್ತಾರೆ, ಇದಿಲ್ಲ ಅದು, ಅದಿಲ್ಲ ಇದು ಅಂತೇಳಿ ಹೇಳ್ತಾನೆ ಇರ್ತಾರೆ. ನಾವು ಪರೀಕ್ಷೆ ಮಾಡ್ತಾನೆ ಇರ್ತೇವೆ, ಕೊನೆಯವರೆಗೂ ಸತ್ಯ ಸಿಗೋದಿಲ್ಲ. ರೋಗ ತನ್ನಷ್ಟಕ್ಕೆ ಗುಣ ಆಗಿರುತ್ತೆ. ನಾನು ಹೇಳ್ತೇನೆ ಡಾಕ್ಟ್ರು ಗುಣಪಡಿಸಿದ್ರು ಅಂತೇಳಿ. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ನಾವು ಅನೇಕ ಅಸತ್ಯಗಳನ್ನು ಸತ್ಯವೊಂದು ಒಪ್ಪಿಕೊಂಡಿದ್ದೇವೆ. ನಾವು ಅನೇಕ ಅಸತ್ಯಗಳನ್ನು ಸತ್ಯವೆಂದು ಒಪ್ಪಿಕೊಂಡಿದ್ದೇವೆ. ಏನದು? ಉದಾಹರಣೆ ಕೊಟ್ಟೆ. ಅದು ವಿಜ್ಞಾನದ ಬಗ್ಗೆ. ಇನ್ನು ಬೇರೆ, ಸೈತಾನ ಹೀಗೆ ಇದ್ದಾನೆ ಎಂಬ ನಮ್ಮ ಕಲ್ಪನೆಯನ್ನೇ ನಾವು ಸೈತಾನ ಅಂತ ತಿಳ್ಕೊಂಡಿದ್ದೀವಿ. ನಿಜವಾಗಲೂ ಅದು ಸತ್ಯ ಅಲ್ಲ. ಯೇಸು ಸ್ವಾಮಿ ಕ್ಲೂ ಕೊಟ್ಟಿದ್ದಾರೆ. ಸೈತಾನನು ಯಾವ ರೂಪದಲ್ಲಿ ಬರ್ತಾನೆ? ಕುರಿಗಳ ರೂಪದಲ್ಲೇ ಬರ್ತಾನೆ. ಅವನು ತೋಳ ಆಗಿದ್ದಾನೆ, ಆದರೆ ಬರೋದು ಯಾವ ರೂಪದಲ್ಲಿ? ಕುರಿಗಳ ರೂಪ. ಯಾಕೆ ಇರ್ಬೋದು? ನಮಗೆ ಗೊತ್ತಾಗಬಾರ್ದು, ಗೊತ್ತಾದರೆ ನಾವು ಓಡಿ ಹೋಗ್ತೇವೆ. ಹವ್ವಳಿಗೂ ಅದೇ ವಿಷಯ ನಡೆದಿತ್ತು. ಬರೀರಿ, ನಾನು ಹೇಳ್ತಾ ಹೋಗ್ತೇನೆ, ನನಗೆ ಮರ್ತು ಹೋಗುತ್ತೆ. ಮತ್ತೆ ಸೈತಾನನು ನಾವು ತಿಳಿದುಕೊಂಡ ರೀತಿಯಲ್ಲಿ ಅಲ್ಲ, ಅವನು ದೇವದೂತನ ರೂಪವನ್ನು, ಸೌಂದರ್ಯವನ್ನು, ಸಾಮರ್ಥ್ಯವನ್ನು, ಶಕ್ತಿಯನ್ನು ಹೊಂದಿಕೊಂಡಿದ್ದಾನೆ. ಬರೀಬೇಕು ಎಲ್ಲರೂ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸೆಬಸ್ಟಿಯನ್ ಬ್ರದರ್ ಅವ್ರದ್ದು ದಿವ್ಯ ಜ್ಯೋತಿ ಬಂದು ನಿಂತಿತು, ಸಂಪೂರ್ಣ ಇಲ್ಲ, ಬಂದು ನಿಂತಿತು. ಅದು ಯಾರಲ್ಲಿ ಅಂಥವ್ರು ಬರೀಲಿಲ್ಲ. ಈಗ ಆ ದಿವ್ಯ ಜ್ಯೋತಿ ನಮ್ಮಲ್ಲಿ ಬಂದು ನಿಲ್ಲಬೇಕು. ಆ ಅಸಂಪೂರ್ಣತೆ, ನಾನು ಅಲ್ಲಿ ಓದಿದೆ, ಅಸಂಪೂರ್ಣ ವಾಕ್ಯ ಅಲ್ಲ ಅದು, ಅಸಂಪೂರ್ಣ ವಾಕ್ಯ. ದಿವ್ಯ ಜ್ಯೋತಿ ಬಂದು ನಿಂತಿತು. ಮುಂದೆ ಯಾರು ಪ್ರಶ್ನೆ ಅವ್ರಿಗೆ ಕೇಳಿದಾರ ಬ್ರದರ್? ನಿಮಗೆ ಇಲ್ಲ. ಹಾಲೆಲೂಯ್ಯ. ನಾನು ಅವ್ರಿಗೆ ಕೇಳಿದೆ, ಅಲ್ಲೇ ಸ್ಟಾಪ್ ಮಾಡಿದೆ. ಕೇಳಿದ್ನ? ಇಲ್ಲ. ಹಾಲೆಲೂಯ್ಯ. ಯಾಕೆ ಕೇಳಿದೆ? ಆ ಸಂಪೂರ್ಣ ಇಲ್ಲ. ಈಗ ನನಗೆ ಅದರ ಉತ್ತರ ಸಿಕ್ತು, ಅದಕ್ಕೆ ನಿಮಗೆ ಹೇಳಿದೆ. ಆ ದಿವ್ಯ ಜ್ಯೋತಿ ಎಲ್ಲಿ ಬಂದು ನಿಂತಿತು ಅಂತೇಳಿದರೆ, ಇಲ್ಲಿ ಬಂದವರ ಪ್ರತಿಯೊಬ್ಬರ ಮೇಲೆ ಈಗ ದಿವ್ಯ ಜ್ಯೋತಿ ಇದೆ. ಅದನ್ನು ಒಪ್ಪುಕೊಳ್ಳುವವನು, ಅಂದರೆ ಅಸತ್ಯವನ್ನು ಬಿಟ್ಟು ಸತ್ಯವನ್ನು ಯಾರು ಅರಿತುಕೊಳ್ತಾನೋ
ಅವನಲ್ಲಿ ಆ ದಿವ್ಯ ಜ್ಯೋತಿ ಇಳಿದು ಬರುತ್ತೆ. ಅವನು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಎಲ್ಲಿಂದ? ಎಲ್ಲಿ ನಿಂತ್ಕೊಂಡಿದ್ದೇವೋ ಅಲ್ಲಿಂದ. ಹಾಲೆಲೂಯ್ಯ. ಏನು ಬರ್ಕೊಂಡೆವು? ಸೈತಾನನು ಹಾಂ ಹಾಂ ಓಕೆ. ಅವನು ಎಲ್ಲಿ ಕೆಲಸ ಮಾಡ್ತಾನೆ? ಆಲೋಚನೆಗಳಲ್ಲಿ. ಅದು ಬರೀರಿ. ದೇವದೂತ ಎಲ್ಲಿ ಸೈತಾನ ಎಲ್ಲಿ ಕೆಲಸ ಮಾಡ್ತಾನೆ? खोपड़ी में इधर काम करता है. ಮುಂದೆ ಮುಂದೆ ಬರಲ್ಲ. ನಮ್ಮ ವೈರಿಗಳು ಮುಂದೆ ಮುಂದೆ ಬರ್ತಾರೆ ಇಲ್ಲ. ಎಲ್ಲಿ ಬರ್ತಾನೆ? ಇಲ್ಲಿ ಬರ್ತಾನೆ. ಮತ್ತು ಇನ್ನೊಂದು ವಾಕ್ಯ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸುತ್ತವೆ. ಯಾರ ಕುರಿಗಳು? ಅಂದರೆ ನನ್ನ ಕುರಿ ಅಂದರೆ ಯಾರ್ದು? ನನ್ನ ಕುರಿ ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ನಮಗೆ ಹೇಳ್ತಾ ಇದ್ದಾರೆ. ಏನಂತ? ನಾವು ಅವರ ಕುರಿಗಳಾದರೆ ನಾವು ಅವರ ಸ್ವರವನ್ನು ಕೇಳ್ತೇವೆ. ಅವುಗಳಿಗೆ ಮಾತ್ರ ನನ್ನ ಸ್ವರ ಕೇಳಿಸುತ್ತದೆ. ಬೇರೆ ಕುರಿಗಳಾದರೂ ಎಲ್ಲರ ಸ್ವರಕ್ಕೆ ಕಿವಿ ಕೊಡುತ್ತೆ. ಹಾಲೆಲೂಯ್ಯ. ಈಗ ಸೈತಾನ ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಅಂತೇಳಿ ಗೊತ್ತಾಗೋದು ಹೇಗೆ? ಪ್ರಶ್ನೆ ಬರೀರಿ, ಮತ್ತೆ ಉತ್ತರ ಬರೀಬೋದು. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಈಗೇನು ಹೇಳಿದೆ? ಏನು ಪ್ರಶ್ನೆ ಹೇಳಿದೆ? ಸೈತಾನ ಹೇಗೆ ಗೊತ್ತಾಗುತ್ತೆ? ಅದನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಮಗೆ ಯೇಸುವಿನ ವಾಕ್ಯ ಚೆನ್ನಾಗಿ ಗೊತ್ತಿರಬೇಕು. ಯೇಸುವಿನ ವಾಕ್ಯ ಚೆನ್ನಾಗಿ ಗೊತ್ತಿರಬೇಕು. ಇನ್ನೊಂದು, ಸೈತಾನ ನನ್ನ ಹತ್ರ ಮಾತಾಡುವಾಗ ನನ್ನ ಸ್ವರದಲ್ಲಿಯೇ ನನ್ನ ಹತ್ರ ಮಾತಾಡ್ತಾನೆ. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸು ಆರಾಧನೆ. ಯಾವ ಸ್ವರದಲ್ಲಿ ಮಾತಾಡ್ತಾನೆ? ಹಾಂ. ನನ್ನ ಅಂದರೆ ಯಾರ್ದು? ಬೆರಳು ತೋರಿಸಿ, ಆಗ ಗೊತ್ತಾಗುತ್ತೆ ನನಗೆ. ನನ್ನ ಸ್ವರದಲ್ಲಿ ನನ್ನೊಡನೆ ಮಾತನಾಡ್ತಾನೆ. ಆದ್ದರಿಂದಲೇ ನಾವು ಇಲ್ಲೇ ಮಾತಾಡ್ತಾ ಇರ್ತೇವೆ. ನಾನು ಯೋಚಿಸ್ತೇನೆ, ನಾನು ಮಾತಾಡ್ತಾ ಇದ್ದೇನೆ. ಯಾರು? ಹಾಂ. ಆದರೆ ಅಲ್ಲಿ ಎರಡು ವ್ಯಕ್ತಿಗಳಿರ್ತಾರೆ. ಎಲ್ಲಿ? ಕೋಪಡಿಯಲ್ಲಿ ಎರಡು ಮಾತುಗಳಿರ್ತವೆ. ಒಬ್ಬರು ಇನ್ನೊಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ. ಆ ಇನ್ನೊಬ್ಬರು ನನಗೆ ಕಾಣೋದೇ ಇಲ್ಲ, ನಾನು ಮಾತ್ರ ಕಾಣ್ತೇನೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ. ಹಾಲೆಲೂಯ್ಯ. ಇದು ದೇವರು ನನ್ನನ್ನು ಒಂದು ಭೀಕರ ಒಂದು ಅವಸ್ಥೆಗೆ ನಾನು ಹೋಗಿಬಿಟ್ಟೆ. ಆಗ ಒಂದು ದೇವರು ನನಗೆ ಟ್ರೈನಿಂಗ್ ಕೊಟ್ಟಿದ್ದು. ನನ್ನ ಹತ್ರ ಒಂದು ಸ್ವರ ಮಾತಾಡ್ತಾ ಇತ್ತು. ನನಗೆ ಗೊತ್ತಿತ್ತು ಅದು ಸ್ವರ ದೇವರದಲ್ಲ, ಆದರೆ ಅದು ದೇವರ ವಾಕ್ಯ ಹೇಳ್ತಾ ಇತ್ತು. ಏನು ಹೇಳ್ತಾ ಇತ್ತು? ಏನು ಹೇಳ್ತಾ ಇತ್ತು? ಹಾಂ, ದೇವರ ವಾಕ್ಯ ಹೇಳ್ತಾ ಇತ್ತು. ಹಾಲೆಲೂಯ್ಯ. 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 ಯೇಸುವೇ ಸ್ತೋತ್ರ. ಅದು ನನಗೆ ಪ್ರಶ್ನೆ ಆಗ್ತಾ ಇತ್ತು, ನಿನಗೆ ಏನು ಮಾಡಲಿಕ್ಕೆ ಗೊತ್ತಿಲ್ಲ ಈಗ. ಅಂದರೆ ನಾನು ಒಂದು ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡಿದವನು. ದೇವರ ವಾಕ್ಯ ಹೀಗೆ ಹೇಳುತ್ತಾದರೆ ಅದನ್ನು ಮಾಡಿ ನೋಡಿದವನು. ಅದೇನಾಗತ್ತೆ, ಏನಾಗ್ಬೋದು. ಆ ಭೀಕರತೆಯಿಂದ ನಾನು ಹೊರಗೆ ಬಂದಾಗ ನಾನು ಪ್ರಾಪಂಚಿಕನಾಗಿ ಬದುಕಬೇಕು. ಆಗ ಆ ವಾಯ್ಸ್ ನನ್ನ ಹತ್ರ ಹೇಳ್ತಾ ಇದೆ, ನಿನಗೆ ಯಾವ ಕೆಲಸ ಮಾಡಲಿಕ್ಕೂ ಬರಲ್ಲ, ನಿನ್ನಿಂದ ಏನೂ ಆಗಲ್ಲ, ನೀನೀಗ ಸಿಕ್ಕಾಕ್ಕೊಂಡೆ, ಹಿಂದೆ ಹೋದರೆ ದೇವರು ನಿನ್ನನ್ನು ಸ್ವೀಕರಿಸೋದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ನನ್ನ ಬಾಯಿಂದ ಬಿಸಾಕಿದ್ದೇನೆ. ಏನು ಹೇಳುತ್ತೆ? ದೇವ್ರ ವಾಕ್ಯನ ಹೌದಾ ಇಲ್ಲ ಬ್ರದರ್? ವಾಕ್ಯ ಅಲ್ವಾ? ಹಾಲೆಲೂಯ್ಯ. ಹಾಲೆಲೂಯ್ಯ. ಈ ವಾಕ್ಯವನ್ನು ಕೇಳಿ ನನ್ನ ಬಿ ಪಿ ಡೌನ್ ಆಯಿತು, ಬೆವರು ಇಳಿಲಿಕ್ಕೆ ಸ್ಟಾರ್ಟ್ ಆಯಿತು,
ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು, ನಡುಗ್ತಾ ಇದ್ದೇನೆ. ಯಾಕೆ? ದೇವರು ನನ್ನನ್ನು ಬಿಟ್ಟು ಹಾಕಿದ್ದಾರೆ. ಯಾರು ಬಿಟ್ಟು ಹಾಕಿದ್ದಾರೆ? ದೇವರು ನನ್ನನ್ನು ಬಿಟ್ಟು ಹಾಕಿದ್ದಾರೆ. ಎಷ್ಟೋ ಮಂದಿ ಸೂಯಿಸೈಡ್ ಮಾಡುವಂಥದ್ದು ಈ ಸ್ಥಿತಿಯಲ್ಲಿ. ಹಾಲೆಲೂಯಾ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯಾರ ವಯಸ್ಸಲ್ಲಿ ಮಾತಾಡ್ತಾನೆ? ನಮ್ಮ ವಯಸ್ಸಲ್ಲೇ ಮಾತಾಡ್ತಾನೆ. ಹಾಲೆಲೂಯಾ. ಈಗ ಎಷ್ಟು ಮಂದಿಗೆ ಎದುರಿಗೆ ಆಗ್ತಾಯಿದೆ? ಹಾಲೆಲೂಯಾ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅದಕ್ಕೆ ನಾನು ಚಾಲೆಂಜ್ ಮಾಡ್ತಾಯಿದ್ದೆ ಆ ವಾಯ್ಸಿಗೆ. ನಾನು ಅದನ್ನು ಮಾಡಿ ನೋಡ್ತಾ ಇದ್ದೆ. ಏನು ಅದು ಹೇಳ್ತದೋ ನನಗೆ ಆಗೋದಿಲ್ಲ ಅಂಥೇಳಿ ನಾನು ಅದನ್ನು ಮಾಡಿ ನೋಡ್ತಾ ಇದ್ದೆ. ನನಗೆ ಆಗ್ತಾಯಿದೆ. ಹಾಲೆಲೂಯಾ, ಹಾಲೆಲೂಯಾ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವು ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವು ನನ್ನ ಮನವು ಹಾಡಿದೆ ವಂದನೆ. ನೀವು ಯಾರನ್ನು ಮೆಚ್ಚಿಸ್ತಾ ಇದ್ದೀರಿ? ಪ್ರತಿಯೊಂದು ನಿಂತಲ್ಲೂ ಒಂದೊಂದು ಪ್ರಶ್ನೆ ಬರ್ತದೆ ಅಂತ ಹೇಳಿದರೆ ದೇವರು ನನಗೆ ಕಲಿಸಿದ್ದೆ ಹಾಗೆ. ಹಾಲೆಲೂಯಾ, ಯೇಸುವೆ ಸ್ತೋತ್ರ. ನಾವು ಜಾಸ್ತಿಯಾಗಿ ದೇವರನ್ನು ಮೆಚ್ಚಿಸ್ಲಿಕ್ಕೆ ಹೋಗುತ್ತೇವೆ. ನಾನು ಆ ಕೆಲಸ ಬಿಟ್ಟಿದ್ದೇನೆ. ಯಾಕೆಂದರೆ ನಾನು ಮೆಚ್ಚಿಸೋ ಮೊದಲು ದೇವರು ನನ್ನ ಹೃದಯವನ್ನು ನೋಡ್ತಾರೆ. ಅವ್ರು ಮೊದಲೇ ಗೊತ್ತು ನನಗೇನಂತೇಳಿ. ನಾನು ಹೃದಯದಿಂದ ಆಡ್ತಾ ಇದ್ದೇನೋ, ಅಲ್ಲ ಜೀವ ಭಾರ ಆಗಿ ಆಡ್ತಾ ಇದ್ದೇನೋ, ಅಥವಾ ಹೇಳಿದ್ದೇನಂತ ಆಡ್ತಾ ಇದ್ದೇನೋ. ನಾನು ದೇವರ ವಾಕ್ಯ ಹೇಳುತ್ತೆ, ನೀವು ನಿಜವಾಗಿಯೂ ನನ್ನ ಶಿಷ್ಯರೆಂದು ನಿಮಗೆ ನೀವು ಸಮರ್ಥಿಸಿಕೊಳ್ಳಿರಿ. ಪ್ರೂವ್ ಯುವರ್ ಸೆಲ್ಫ್ ದ್ಯಾಟ್ ಯು ಆರ್ ದ ಡಿಸೈಪಲ್ಸ್ ಆಫ್ ಕ್ರೈಸ್ಟ್ ಜೀಸಸ್. ನನಗೆ ನಾನು ಸಮರ್ಥಿಸಬೇಕು, ನಾನು ಯೇಸುವಿನ ಶಿಷ್ಯರಿದ್ದೇನೆ ಅಂತ. ಏನಂತ? ಯಾರಿಗೆ ಯಾರು ಸಮರ್ಥಿಸಬೇಕು? ನಾವು ಯಾರಿಗೆ ಸಮರ್ಥಿಸ್ತಿದ್ವಿ ಇಲ್ಲಿ ತನಕ? ಫಾದರಿಗೆ, ಸಿಸ್ಟರಿಗೆ, ಬ್ರದರಿಗೆ, ದೇವರಿಗೆ, ಜನರಿಗೆ. ಹಾಲೆಲೂಯಾ. ಎಷ್ಟು ಮಂದಿ ಅವರಿಗೆ ಸಮರ್ಥಿಸಿದ್ದೀರಿ? ದೇವರ ವಾಕ್ಯ ಹಾಗೆ ಹೇಳುತ್ತೆ. ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇರಬೇಕು. ಹಾಲೆಲೂಯಾ. ನಿಮಗೆ ನೀವು ಸಮರ್ಥಿಸಿಕೊಳ್ಳಿ, ನೀವು ನನ್ನ ಶಿಷ್ಯರೆಂದು. ಹಾಲೆಲೂಯಾ. ಈಗ ಯೇಸು ಹೇಳ್ತಾರೆ, ನಿಜವಾಗಿಯೂ ನೀವು ನನ್ನ ಶಿಷ್ಯರಾದರೆ ಯಾರು ನನ್ನ ಮಟ್ಟಿಗಿದ್ದಾರೆ? ಯಾರು ನಮ್ಮೊಂದಿಗಿದ್ದಾರೆ? ಯೇಸು ಇದ್ದಾರೆ, ಸೈತಾನ ಇದ್ದಾನೋ? ಹಾಲೆಲೂಯಾ. ಯೇಸುವಿನ ವಾಕ್ಯ ಹೇಳುತ್ತೆ, ನಿಮ್ಮ ಎಲ್ಲ ಕಷ್ಟ ಭಾರಗಳನ್ನು ನನ್ನ ಮೇಲೆ ಬಿಸಾಕಿರಿ ಅಂತೇಳಿ. ಏನು ಹೇಳುತ್ತೆ? ಏನು ಹೇಳುತ್ತೆ? ನಿಮ್ಮೆಲ್ಲ ಕಷ್ಟ ಭಾರಗಳನ್ನು ಹೊತ್ತು ತಗೊಂಬಂದಿದ್ದೀರಿ. ಯಾಕೆ ಬಿಟ್ಟು ಬಂದ್ರಿ ಮನೆಗೆ? ಯಾರೆಲ್ಲ ತಂದಿದ್ದೀರಿ ಅದೆಲ್ಲವನ್ನ ಎತ್ತಿ ಬಿಸಾಕಿ ನೋಡೋಣ. ಏನು ತಂದಿದ್ದೀರಿ? ಕಾಲು ನೋವು, ಕೈ ನೋವು, ಮಂಡೆ ನೋವು, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಕುಟುಂಬ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ. ಅದೆಲ್ಲ ಏನು? ಮುಂದಿನ ಭವಿಷ್ಯ ಏನಾಗತ್ತೆ? ಇದೇನಾಗತ್ತೆ? ಮದುವೆ ಹೇಗೆ ಮಾಡೋದು? ದುಡ್ಡಿಲ್ಲ, ಇನ್ನೇನಿದೆ? ನನಗೆ ಕೆಲವು ವಿಷಯಗಳೇ ಗೊತ್ತಿಲ್ಲ ಈಗ, ಯಾಕಂದರೆ ನನಗೆ ಅದನ್ನು ದಾಟಿ ಹೋಗಿದ್ದೇನೆ. ಹಾಲೆಲೂಯಾ. ಏನಿರುತ್ತೆ ಬ್ರದರ್? ಮತ್ತೆ ತುಂಬ ಇರುತ್ತೆ. ಯಾರೆಲ್ಲ ಹೊತ್ಕೊಂಡು ಬಂದಿದ್ದೀರಿ? ಕೆಲವರು ಖರ್ಚಿಪಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಅದನ್ನು ಓಪನ್ ಮಾಡಿ. ಅದನ್ನು ಎಲ್ಲಿ ಬಿಸಾಕ್ಬೇಕಂತೆ? ದೇವರಿಗೆ ಬಿಸಾಕ್ಬೇಕಂತೆ. ಅದರ ಅರ್ಥ ಏನು? ನಾವು ದೇವರ ಹತ್ರ ಬರ್ತೇವೆ, ದೇವರಿಗೆ ಯಾವುದು ಕೊಡದೆ, ಬೇಡ ಸ್ವಾಮಿ, ನೀವು ಅಷ್ಟೆಲ್ಲ ಮಾಡಿದ್ದೀರಿ, ಸುಲಭೆ ಓದ್ಕೊಂಡಿದ್ದೀರಿ, ಗಾಯ ಆಗಿದೆ, ಇನ್ನು ಯಾಕೆ ನೀವು ಅದು ಮಾಡ್ತೀರಿ? ನಾನೇ ಹಿಂದೆ ಹುಡ್ಕೊಂಡು ಹೋಗ್ತೇನೆ, ಹಿಂದೆ ಹುಡ್ಕೊಂಡು ನಾನು ಹಾಗೆ ಮಾಡ್ತಾಯಿದ್ದೆ. ಹಾಲೆಲೂಯಾ. ಅದಕ್ಕೆ ನನಗೆ ಚೆನ್ನಾಗಿ ಗೊತ್ತು. ಹಾಲೆಲೂಯಾ, ಹಾಲೆಲೂಯಾ. ಕಾಸ್ಟ್ ಯುವರ್ ಬರ್ಡನ್ ಅಪಾನ್ ಮೀ. ನಿಮ್ಮ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ಬಿಸಾಕು. ಬಿಸಾಕಿದ ಮೇಲೆ ಏನಾಯಿತು? ಅದಾಗತ್ತಾ ನಮಗೆ? ಇಲ್ಲ. ಸಂಜೆ ಹೋಗುವಾಗ ಆಗತ್ತೆ. ಆ ಸತ್ಯವು ಗೊತ್ತಾಗಬೇಕು. ಹಾಲೆಲೂಯಾ.
ಯೇಸುವೇ ಸ್ತೋತ್ರ. ಹಾಗಾದರೆ ಯೇಸು ಜೊತೆಗೆ ಇದ್ದಾನೆ ಅಂತೇಳಿದರೆ ಚಿಂತೆ ಇದೆಯಾ, ದುಃಖ ಇದೆಯಾ, ರೋಗ? ಮತ್ತು ಇಲ್ಲಿ ಕಾಣೋದು, ಕಾಲಲ್ಲಿ ಕಾಣೋದು ಇಲ್ಲಿಂದ ಮೊದಲು ತೆಗೆದಾಕೋಣ. ಎಲ್ಲಿಂದ? ಈಗೇನು ಹೇಳಬೇಕು? ನನ್ನ ಚಿಂತೆಯನ್ನೆಲ್ಲ ದೇವರಿಗೆ ಬಿಟ್ಕೊಟ್ಟಿದ್ದೇನೆ. ನಾನು ಯಾಕೆ ಇಲ್ಲಿ ಬಂದಿದ್ದೇನೆ? ದೇವರು ಏನೇ ಹೇಳ್ತಾರೆ ಅದನ್ನು ಕೇಳಲಿಕ್ಕೆ ಬಂದಿದೆ. ಅದಕ್ಕೆ ಮೊದಲು ನಾನು ನನ್ನನ್ನು ಸಿದ್ಧಪಡಿಸಬೇಕು. ಸೈತಾನ ಗಾಳಿ ಹಾಕಿ ಹಾಕಿ ಮಲಗಿಸ್ತಾನೆ. ಯಾಕೆ ಹೇಳಿ? ನಾವು ಅಲ್ಲಿಗೆ ಹೋಗಲಿಲ್ಲ, ಅಲ್ಲಿ ವಾಕ್ಯ ಪೆಂಡಿಂಗ್ ಇದೆ, ಅಲ್ಲಿಗೆ ಬರಲಿಲ್ಲ. ಇಷ್ಟು ಸ್ವಾರಸ್ಯ ಇದೆ ಅಂತೇಳಿದರೆ ಬೋಧನೆ ಮಾಡುವಾಗ ದೇವರು ಕಲಿಸೋದನ್ನೇ ಕಲಿಸಿದ್ರೆ ಚೆನ್ನಾಗಿರುತ್ತೆ. ಹಾಲೆಲೂಯ, ಹಾಲೆಲೂಯ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವು ನನ್ನ ಮನವು ಹಾಡಿದೆ ವಂದನೆ. ಬ್ರದರ್, ನಾನು ಹೋಗ್ತೇನೆ ಬ್ರದರ್. ಹಾಲೆಲೂಯ. ಏನು ಒಂದು ಸೊಂಟನೂ ಇಲ್ವಾ? ಸೊಂಟ ನೋವಿದೆ ಯಾರಿಗೆ? ಬರ್ರಿ ಇಲ್ಲಿ ಸರಿ ಮಾಡಿಕೊಡ್ತೇನೆ. ಮತ್ತೆ ಆಡಿ. ಯಾರಿಗೆ ಸೊಂಟ ನೋವಿದೆ? ಹಾಲೆಲೂಯ. ಹಿಂದಿನ ಕಾಲದಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹೇಗೆ ನೋಡಿದ್ವೋ ಅದೇ ಈಗ ಕಾಣ್ತೀರಿ ನೀವು. ಚೆನ್ನಾಗಿ ಕಿವಿ ಕೊಟ್ಟರೆ, ಚೆನ್ನಾಗಿ ಕಿವಿ ಕೊಟ್ಟರೆ. ಹಾಲೆಲೂಯ, ಹಾಲೆಲೂಯ. ಓಕೆ, ರೆಡಿ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವು ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವರಿಗೆ ಕ್ಷಣ ಕ್ಷಣವು ನನ್ನ ಮನವು ಹಾಡಿದೆ ವಂದನೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಸಂತೋಷ ಆದವರೆಲ್ಲರೂ ಹಾಲೆಲೂಯ್ಯ, ಹಾಲೆಲೂಯ್ಯ. ಇನ್ನೂ ಚಿಂತೆ, ಭಾರ, ನಿರಾಸೆ, ದುಃಖದಲ್ಲಿದ್ದವರಿದ್ದಾರೆ. ಹಾಲೆಲೂಯ್ಯ. ಕೂತ್ಕೊಳ್ಳು. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಹಾಲೆಲೂಯ್ಯ. ನಾನು ಆ ಕಡೆ ಹೋಗುವಾಗ ತುಂಬ ಹೆಣ್ಣು ಮಕ್ಕಳು ಜಾಸ್ತಿ ಇರ್ತಾರೆ. ದೇವರ ವಾಕ್ಯ ಕೇಳುವಲ್ಲಿ ಹೆಚ್ಚು ಮಂದಿ ಯಾರು ಇರ್ತಾರೆ? ಹೆಣ್ಣು ಮಕ್ಕಳು ಇರ್ತಾರೆ. ಅದರಲ್ಲಿ ಅಜ್ಜಿಯಂದಿರೇ ಜಾಸ್ತಿ ಇರೋದು. ಯಾರು? ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಯಾರು ಇರ್ತಾರೆ? ಅಜ್ಜಿಯಂದಿರು ಜಾಸ್ತಿ ಇರ್ತಾರೆ. ಹಾಲೆಲೂಯ್ಯ. ಅವ್ರ ಹತ್ರ ಕೇಳಿದರೆ, ನೀವು ಇಷ್ಟು ವರ್ಷ ಮದುವೆಯಾಗಿ ಜೀವಿಸಿದ್ರಲ್ಲ, ಯಾವತ್ತಾದರೂ ಹೀಗೆ ಕುಣಿದಿದ್ದೀರಾ ಅಂತ ಹೇಳಿದರೆ, ಇವತ್ತೇ ಮಗ ಕುಣಿದಿದ್ದು ನಾನು. ಹಾಲೆಲೂಯ್ಯ. ಹೇಗೆ ಅನ್ನಿಸ್ತು? ಭಾಳ ಚಂದ ಅನ್ನಿಸ್ತು. ಜೀವನದಲ್ಲಿ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಹೀಗಾಗಿರ್ತಾರೆ. ಓ ಅಮ್ಮ ಇದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಯಾಕೆ ಜೀವನ ಜೀವಿಸ್ತಾ ಇದ್ದೇವೆ? ಪಾತ್ರೆ ತೊಳಿಲಿಕ್ಕೆ, ಕೊಂಡಿ ತೊಳಿಲಿಕ್ಕೆ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಯಾಕೆ ಅಂತ ಗೊತ್ತಿಲ್ಲ. ಜೀವಿಸ್ತಾ ಇದ್ದೇವೆ. ಉಸಿರಿದೆ, ಆದರೆ ಆನಂದ ಇಲ್ಲ. ಏನಿಲ್ಲ? ನಿಜವಾದ ಆನಂದ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಓಕೆ, ನಾನೇನು ಹೇಳ್ತಾ ಇದ್ದೆ? ಸೈತಾನ ನಮ್ಮ ಸ್ವರದಲ್ಲೇ ನಮ್ಮ ಹತ್ರ ಮಾತಾಡ್ತಾನೆ. ಮಾತಾಡುವಾಗ ಏನು ಉಪಯೋಗಿಸ್ತಾನೆ? ವಾಕ್ಯ ಉಪಯೋಗಿಸ್ತಾನೆ. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಿದರು. ಎಷ್ಟು ದಿನ? ಯಾಕೆ ಉಪವಾಸ ಮಾಡಿದರು? ಯಾಕೆ ಉಪವಾಸ ಮಾಡಿದರು? ಎಲ್ಲರೂ ಎಷ್ಟು ಮಂದಿ ಕ್ರೈಸ್ತರಿದ್ದೇವೆ? ಚೆನ್ನಾಗಿ ಮೇಲೆ ಎತ್ತಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಸಂತ ಪೌಲರು ಹೇಳ್ತಾರೆ, ನೀವು ಏನನ್ನು ವಿಶ್ವಾಸಿಸುತ್ತಿದ್ದೀರೋ ಅದರ ಸ್ಪಷ್ಟವಾದ
ತಿಳುವಳಿಕೆ ನಿಮಗಿರಬೇಕು, ಅಂದರೆ ನನಗಿರಬೇಕು. ನಾನು ಏನು ವಿಶ್ವಾಸಿಸ್ತೇನೋ ಅದರ ಸ್ಪಷ್ಟವಾದ ತಿಳುವಳಿಕೆ ನನಗೆ ಇರಬೇಕು. ಇಲ್ಲದೆ ಹೋದರೆ ಸೈತಾನ ಮೋಸ ಮಾಡ್ತಾನೆ. ಬರ್ಕೊಳ್ಳಿ, ನಾನು ಏನನ್ನು ವಿಶ್ವಾಸಿಸಿದ್ದೇನೋ, ಸೌಂಡ್ ಜೋರಾಗತ್ತಾ? ಯಾರಿಗೆ ಕರ್ಕಶ ಆಗುತ್ತೆ? ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸರಿ ಆಯ್ತೀಗ? ಓಕೆ. ನಾನು ಏನನ್ನು ವಿಶ್ವಾಸಿಸಿದ್ದೇನೋ ಅದರ ಸ್ಪಷ್ಟವಾದ ಅರಿವು ನನಗಿರಬೇಕು. ಇಲ್ಲದಿದ್ದರೆ ಸೈತಾನ ಮೋಸ ಮಾಡ್ತಾನೆ. ಈಗ ಉದಾಹರಣೆಗೆ ತಗೊಳ್ಳೋಣ, ನನ್ನದು ಬಿಡಿ, ನನಗೆ ಸೈತಾನ ಏನೋ ಹೇಳ್ದ ತಪ್ಪಾಗಿರ್ಬೋದು. ಯೇಸು ಸ್ವಾಮಿಗೆ 40 ದಿನ ಕಾಡಿಗೆ ಹೋದರು. ಏನು ಮಾಡಲಿಕ್ಕೆ? ಅಮ್ಮವರೇ ನೀವು ಇಲ್ಲಿ ಬರ್ರಿ, ನಿಮ್ಮಲ್ಲಿ ಹತ್ತಿರ ಇರಬೇಕಂತ ನನಗೆ ಮನಸ್ಸಿದೆ, ನನ್ನ ತಾಯಿ ಥರ ಇದ್ದೀರಿ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ. 40 ದಿನ ಉಪವಾಸ ಮಾಡಲಿಕ್ಕೆ ಹೋದ್ರು. ಯಾರು ಅವರನ್ನು ಕರ್ಕೊಂಡೋದ್ರು? ಶಿಷ್ಯರು. ಮತ್ತೆ ಯಾರು ಕರ್ಕೊಂಡೋದ್ರು? ಯೇಸು ಸ್ವಾಮಿ ಹೋಗಿದ್ದ. ಯಾರು ಕರ್ಕೊಂಡೋದ್ರು? ಪವಿತ್ರ ಆತ್ಮರು ಕರ್ಕೊಂಡೋದ್ರು. ಯಾಕೆ ಕರ್ಕೊಂಡೋದ್ರು? ಕೆಲವರು ಈ ಕಡೆ ತಿರುಗೋದೇ ಇಲ್ಲ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಹಾಲೆಲೂಯ್ಯ, ಯೇಸುವೆ ವಂದನೆ. ನಾವು ಹಾಗೆ ಮಾಡ್ತಿದ್ವಿ, ಹೀಗೆ ಕೂತ್ಕೊಳ್ತಿದ್ವಿ, ತಲೆ ಎತ್ತಿದ್ರೆ ಪ್ರಶ್ನೆ ಕೇಳ್ತಾರೆ. ಹಾಲೆಲೂಯ್ಯ. ಯೇಸುವನ್ನು ಸೈತಾನನು ಪರೀಕ್ಷಿಸುವ ಸಲುವಾಗಿ, ಯಾರು ಪರೀಕ್ಷಿಸುವ ಸಲುವಾಗಿ? ಯಾರು ಪರೀಕ್ಷಿಸುವ ಸಲುವಾಗಿ? ಸೈತಾನನು ಪರೀಕ್ಷಿಸುವ ಸಲುವಾಗಿ ಯಾರನ್ನು ಕರ್ಕೊಂಡೋದ್ರು? ಎಲ್ಲಿ ಕರ್ಕೊಂಡೋದ್ರು? ಬೆಂಗಾಡಿ ಕರ್ಕೊಂಡೋದ್ರು. ಹಾಲೆಲೂಯ್ಯ. ನಮ್ಮನ್ನೆಲ್ಲ ಹಾಕಿ ಕರ್ಕೊಂಡು ಹೋಗ್ತಾರ? ಹಾಲೆಲೂಯ್ಯ. ಫಸ್ಟ್ ಕೆಲಸ ದೇವರು ಯೇಸು ಸ್ವಾಮಿ ಹತ್ರ ಮಾಡಿಸಿದೇನೋ? ಪರೀಕ್ಷೆ. ಏನು? ಪರೀಕ್ಷೆ. ಏನದು? ಸೈತಾನನ್ನು ಎದುರಾಗಿ ಪರೀಕ್ಷೆ ಬರೆದು ಪಾಸ್ ಆಗಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ. ಈ 40 ದಿನ ಬೈಬಲಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು ಅಂತೇಳಿ ಬರೀಲಿಲ್ಲ. ಏನಾದ್ರು ಬರೆದಿದ್ದಾರಾ? ಯಾರಾದರೂ ಓದಿದ್ದೀರಾ? ಇಲ್ಲ. ಆದರೆ 40ನೇ ದಿನ 40 ದಿನ ಉಪವಾಸ ಕಳೆದ ಮೇಲೆ ಯೇಸು ಸ್ವಾಮಿಗೆ ಹಸಿವಾಯಿತು ಅಂತ ಬರೆದಿದೆ. ಹೌದಾ? ಹೌದಾ? ಓಕೆ. ಆಗ ಏನಾಯಿತು? ಏನು ಹೇಳ್ದ? ಹಾಂ, ಕರೆಕ್ಟ್ ವರ್ಡ್ ಹೇಳ್ಬೇಕಪ್ಪ. ಹಾಲೆಲೂಯ್ಯ. ನೀನು ದೇವರ ಮಗನಾಗಿರುವುದು ಸತ್ಯವಾದರೆ ಅದು ಏನಾಗಿತ್ತು? ಫಸ್ಟ್ ವರ್ಡ್ ಏನಾಗಿತ್ತು? ಫಸ್ಟ್ ವರ್ಡ್ ಸೈತಾನ ತೆಗೆದಿದ್ದು ಏನಾಗಿತ್ತು? ಸತ್ಯವಾಗಿತ್ತು. ದೇವರ ಪುತ್ರ ಎಂಬುದು ಸತ್ಯ. ಅದು ಏನಾಗಿತ್ತು? ದೇವರ ವಾಕ್ಯ ಆಗಿತ್ತು. ಎಲ್ಲಿ ಬರೆದಿತ್ತು? ಪವಿತ್ರ ಗ್ರಂಥದಲ್ಲಿ ಬರೆದಿತ್ತು. ಆ ಮಾತು ದೇವರದಾಗಿತ್ತು. ಹೌದಾ? ಸೈತಾನ ಹೇಗೆ ಯೇಸು ಸ್ವಾಮಿಯನ್ನು ಮರಳು ಮಾಡಿದ? ನೀನು ದೇವರ ಮಗನಾದರೆ ಈ ಕಲ್ಲನ್ನು ರೊಟ್ಟಿ ಮಾಡು. ಹಾಗಾದರೆ ದೇವರ ವಾಕ್ಯ ಉಪಯೋಗಿಸಿದ್ನ? ಯಾಕೆ ಉಪಯೋಗಿಸಿದ? ಹಾಲೆಲೂಯ್ಯ. ಹಾಗಾದರೆ ನಾನು ಏನು ಅನುಭವಿಸಿದ್ದೇನೋ ಅದು ಸತ್ಯ ಅಂತ ಆಯಿತು. ನನಗೆ ಮತ್ತೆ ನೆನಪು ಬಂತು, ನಾನು ಇದೇ ಪ್ರಶ್ನೆಯನ್ನು ಯೇಸು ಸ್ವಾಮಿ ಹತ್ರ ಕೇಳಿದ್ದೆ. ಏನಂತೇಳಿ? ಸ್ವಾಮಿ, ನಿಮ್ಮ ಹತ್ರ ಮಾತನಾಡಿದವನು ಸೈತಾನನೆಂದು ಹೇಗೆ ಪರಿಗಣಿಸಿದಿರಿ? ಇದು ಸೈತಾನನೆಂದು ಹೇಗೆ ಪರಿಗಣಿಸಿದ್ದೀರಿ? ಈ ವಾಕ್ಯಕ್ಕೆ ಕೊಟ್ಟ ಉತ್ತರ ದೇವರು ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು. ಹಾಲೆಲೂಯ್ಯ, ಹಾಲೆಲೂಯ್ಯ. ಆದ್ದರಿಂದ ನೀವು ಸರ್ಕಸ್ ಮಾಡಿ ನೋಡಬೇಕಂತಿಲ್ಲ.
ನಾನು ಎಕ್ಸ್ಟ್ರೀಮ್ ಸರ್ಕಸ್ಗಳನ್ನು ಮಾಡಿ ಅನುಭವಿಸಿದ್ದೇನೆ. ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ಈಗ ನಿಮಗೆ ಸುಲಭ ಆಗುತ್ತೆ. ಮಕ್ಕಳು ಟೀಚರ್ ಆಗಿ ಮತ್ತೆ ಸ್ಟೂಡೆಂಟ್ ಆಗಬೇಕಾ, ಅಥವಾ ಟೀಚರ್ ಅವರ ಕೈಯಲ್ಲಿ ಸ್ಟೂಡೆಂಟ್ ಡೈರೆಕ್ಟ್ ಆಗ್ತಾರೆ? ಒಬ್ಬರು ಟೀಚರ್ ಕಲ್ತ್ಕೊಂಡು ಬಂದಿದೆ, ತುಂಬ ಗೊತ್ತಿದೆ. ತುಂಬ ಗೊತ್ತಿರೋದ್ರಿಂದ ಚೆನ್ನಾಗಿ ಸ್ವಲ್ಪವನ್ನು ಸುಲಭದಲ್ಲಿ ಕಲಿಸ್ತಾರೆ. ಹಾಲೆಲೂಯ. ಹಾಗೆ ದೇವರು ಯಾರನ್ನಾದರೂ ಕರ್ಕೊಂಡು ಬರ್ತಾರಾದರೆ ದೇವರಲ್ಲಿ ಮೊರೆ ಇಡುತ್ತಿರುವ ಜನರ ಪ್ರಶ್ನೆಗೆ, ಸಮಸ್ಯೆಗೆ ಮತ್ತು ಬೆಳವಣಿಗೆಗೆ ಬೇಕಾದ ವಿಷಯಗಳನ್ನೇ ಹಿಡ್ಕೊಂಡು ಕಲಿಸ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಬರುವವರು ಸಮಸ್ಯೆಗಳನ್ನು ಮಾತ್ರ ನೋಡುವವರಾಗಿರೋದ್ರಿಂದ ಬಂದ ಬೋಧಕರಿಗೆ ಕನ್ಫ್ಯೂಷನ್ ಆಗುತ್ತೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಗಾದರೆ ಸೈತಾನ ಯಾವ ವಾಕ್ಯದಲ್ಲಿ ನಮ್ಮ ಹತ್ರ ಮಾತಾಡ್ತಾನೆ? ಹಾಗಾದರೆ ನಮಗೆ ದೇವರ ವಾಕ್ಯ ಚೆನ್ನಾಗಿ ಗ್ರಹಿಸಿಕೊಂಡಿರಬೇಕು. ಈಗ ಗ್ರಹಿಸಿಕೊಳ್ಳೋದು ಏನು ಅಂತೇಳಿ ತಿಳ್ಕೊಳ್ಳೋಣ. ಅದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಹಾಲೆಲೂಯ, ಯೇಸುವೆ ಸ್ತೋತ್ರ. ಏನು ಬರೆದ್ರಿ ನೋಟ್ಸು? ಬರೆದವರು ಹೇಳಿ. ಕೆಲವರು ಬರಿತಾರೆ, ಹುಷಾರಿದ್ದಾರೆ. ದೇವರ ವಾಕ್ಯದ ಸ್ಪಷ್ಟವಾದ ಗ್ರಹಿಕೆ ನನಗಿರಬೇಕು, ಅರ್ಥ ಅಲ್ಲ. ಅರಿವು, ಗ್ರಹಿಕೆ, ತಿಳುವಳಿಕೆ. ನಾಲೆಡ್ಜ್, ಇಟ್ ಈಸ್ ನಾಟ್ ನಾಲೆಡ್ಜ್, ಇಟ್ ಈಸ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಆಳವಾದ ಅರಿವು, ಅದಕ್ಕೆ ಹೇಳ್ತಾರೆ ಗ್ರಹಿಸಿಕೊಳ್ಳೋದು. ಆಳವಾದ ಅರಿವು ನನಗೆ ಇರಬೇಕು. ಆಗಲೇ ನಾನು ಅದರಲ್ಲಿ ದೇವರ ವಾಕ್ಯ ಯಾವುದು, ಇದು ಸೈತಾನ ಬೋಧಿಸ್ತಾ ಇದ್ದೇನೋ ಅಥವಾ ದೇವರು ನನಗೆ ಹೇಳ್ತಾ ಇದ್ದಾರೋ ಅಂಥೇಳಿ ಗೊತ್ತಾಗತ್ತೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಫಸ್ಟಿಗೆ ಸೈತಾನನು ಯಾವತ್ತೂ ಅಸತ್ಯವಾದುದನ್ನೇ ಬೋಧಿಸ್ತಾನೆ. ಏನು ಬೋಧಿಸ್ತಾನೆ? ಅಸತ್ಯವಾದುದನ್ನೇ ಬೋಧಿಸ್ತಾನೆ. ಹಾಲೆಲೂಯ. ಈಗ ಗ್ರಹಿಸಿಕೊಳ್ಳೋದು ಅಂದರೆ ಏನು? ಯೇಸು ಸ್ವಾಮಿ ಹೇಳ್ತಾರೆ, ನೀವು ದೇವರ ಶುಭ ಸಂದೇಶವನ್ನು ಗ್ರಹಿಸಿಕೊಳ್ಳದೆ ಹೋದರೆ, ಕೇಳಿಸಿಕೊಳ್ಳದೆ ಹೋದರೆ ಅಲ್ಲ, ಅರ್ಥ ಮಾಡಿಕೊಳ್ಳದೆ ಹೋದರೆ ಅಲ್ಲ, ಗ್ರಹಿಸಿಕೊಳ್ಳದೆ ಹೋದರೆ ಕೇಡಿಗನು ಬಂದು ನಮ್ಮ ಹೃದಯದಲ್ಲಿ ಬಿತ್ತಿರುವ ಶುಭ ಸಂದೇಶವನ್ನು ಕಿತ್ತು ಏನು ಮಾಡ್ತಾನೆ? ಬಿಸಾಕ್ತಾನೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಗ್ರಹಿಸಿಕೊಳ್ಳುವುದಂದ್ರೆ ಏನು? ಗ್ರಹಿಸಿಕೊಳ್ಳುವುದು ಅಂತ ಹೇಳಿದರೆ ಆ ವಾಕ್ಯವನ್ನು ಹೇಗೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಗ್ರಹಿಸಿಕೊಳ್ಳೋದ್ರಂದ್ರೇನು? ದೇವರ ವಾಕ್ಯವನ್ನು ನನ್ನ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ನನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅಥವಾ ಉಪಯೋಗಿಸುವುದು ಅಂತ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ನೋಡಿ, ಅದೇ ಎಕ್ಸಾಂಪಲನ್ನು ತಗೊಳ್ಳೋಣ. ಈಗ ಯೇಸು ಸ್ವಾಮಿಗೆ ಏನು ಪ್ರಶ್ನೆ ಕೇಳಿದ? ನೀನು ದೇವರ ಪುತ್ರನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡು. ಇದರಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ನೀನು ದೇವರ ಮಗನಾಗಿದ್ದರೆ, ಇನ್ನೊಂದು ಸೆಕೆಂಡ್, ಕಲ್ಲನ್ನು ರೊಟ್ಟಿ ಮಾಡು. ಹಾಲೆಲೂಯ್ಯ. ಇದು ಎರಡು ವರ್ಡ್ ಒಂದಲ್ಲ. ಸೈತಾನನ ಅದಕ್ಕೆ ಸೇರಿಸಿ ಮಾತಾಡಿದ್ದಾನೆ. ಅವನು ನಮಗೆ ಕೇಳ್ತಾನೆ, ನೀನು ದೇವರನ್ನು ನಂಬಿರೋದು ಹೌದಾದರೆ ನಿನ್ನಲ್ಲಿ ಈ ಅದ್ಭುತ ನಡೆಯುತ್ತೆ. ನೀನು ದೇವರೇ, ನಾನು ನಿನ್ನಲ್ಲಿ ನಂಬಿರೋದು ಸತ್ಯ ಆದರೆ ನನಗೆ ಇದನ್ನು ಮಾಡಿ ತೋರಿಸು. ನೀನು ದೇವರು ಹೌದಾದರೆ ನೀನು ಇದನ್ನು ಮಾಡಿ ತೋರಿಸು, ನಾನು ನಂಬ್ತೇನೆ. ಅಂದರೆ
ನಾನು ದೊಡ್ಡವನಿದ್ದೇನೆ, ದೇವರಿಗೆ ನನ್ನ ಕೆಲಸ ಮಾಡಬೇಕು. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದರೆ ದೇವರು ಪ್ರೀತಿ ಸ್ವರೂಪಿ ಆದ್ದರಿಂದ ನಮ್ಮನ್ನು ಸಹಿಸಿಕೊಂಡಿದ್ದಾರೆ. ಆದರೆ ನಾವು ಬೆಳೀಬೇಕಾದ್ರೆ ನಾವು ಈ ಅಸತ್ಯಗಳನ್ನು ಬಿಟ್ಟು ಸತ್ಯವನ್ನು ಆರಿಸ್ಕೊಳ್ಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆ ಆಲೋಚನೆ ಯಾರು ಹಾಕಿರ್ತಾನೆ? ಯಾರಿಗಾದ್ರೂ ಯಾವತ್ತೂ ಗೊತ್ತಾಗಿದೆ ನಾನೇ ಮಾತಾಡ್ತಾ ಇದ್ದೀನಿ ನನ್ನ ಆಲೋಚನೆಯನ್ನು ಸೈತಾನ ಆಲೋಚನೆ ಅಂತಾನೆ? ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸು ಸ್ವಾಮಿಗೆ ತಾನು ಯಾರು ಎಂಬುದು ಸ್ಪಷ್ಟವಿತ್ತು. ಏನು? ತಾನು ಯಾರು, ಯಾಕೆ ಬಂದಿದ್ದೇನೆ, ನನ್ನ ಕೆಲಸ ಏನು, ಯೇಸು ಸ್ವಾಮಿಗೆ ಸ್ಪಷ್ಟ ಗೊತ್ತಿತ್ತು. ಆದ್ದರಿಂದ ಮೊದಲನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಸೈತಾನನು ಹೇಳಿದ ಮಾತನ್ನು ಡಿಟೆಕ್ಟ್ ಮಾಡಿದರು, ಹುಡುಕಿ ತೆಗೆದ್ರು. ಕಣ್ಣು ಈ ಕಡೆ ಇಡಿ. ಹಾಂ, ನಾವು ದೇವರ ಒಂದು ಕೋರಿಕೆ ಇರುತ್ತೆ. ಆ ಕೋರಿಕೆ ಈಡೇರಿಸ್ಕೊಟ್ರೆ ನಾನು ಪೂಜೆ ಕೊಡ್ತೀನಿ, ಕ್ಯಾಂಡಲ್ ಹಚ್ತೀನಿ, ಮತ್ತೆ ಏನಾದರೂ ನಮ್ದು ಏನಾದರೂ ಹೇಳ್ತಿರ್ತೀವಿ, ಪೂಜೆ ಕೊಡ್ತೀವಿ ಅಥವಾ ಕ್ಯಾಂಡಲ್ ಹಚ್ತೀವಿ ಅಂತ ಹೇಳ್ತೀವಿ. ಓಕೆ, ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಅರ್ಥ ಆಯಿತು. ಹಾಲೆಲೂಯ್ಯ, ಹಾಲೆಲೂಯ್ಯ. ಹೀಗೆ ಪ್ರಶ್ನೆ ಕೇಳಬೇಕು. ಇಲ್ಲದಿದ್ದರೆ ನನ್ನ ಬೋಧನೆ ಒಂದು ಹಂತಕ್ಕೆ ನೀವು ಅಡಿಯಲ್ಲಿ ಹೋಗ್ತಾ ಇರ್ತೀರಿ. ನೋಡಿ, ಪ್ರತಿಯೊಂದಕ್ಕೂ ಒಂದು ಹಂತ ಇದೆ. ನಮ್ಮನ್ನು ಕಥೋಲಿಕ ಸಭೆ ಬೆಳೆಸಿರೋದು ಬಹಳ ಸೂಕ್ಷ್ಮವಾಗಿ, ಅಂದರೆ ನಮಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಿಸ್ತಾ ಬಂದಿದೆ. ಅದು ಯಾವುದೂ ಸುಳ್ಳಲ್ಲ, ನಾನು ಯಾವುದು ಸುಳ್ಳಂತ ಹೇಳಲಿಲ್ಲ. ತಪ್ಪು ಮನವರಿಕೆ ಮಾತ್ರ ಮಾಡಿಕೊಳ್ಳಬೇಡಿ. ನಾನು ಎಲ್ಲವನ್ನ ಪ್ರೀತಿಸುವವನಾಗಿದ್ದೇನೆ. ಕಥೋಲಿಕ ಧರ್ಮಸಭೆಯಲ್ಲಿದ್ದೇನೆ. ಕಥೋಲಿಕ ಧರ್ಮಸಭೆಯಲ್ಲಿದ್ದು ಗುರುಗಳೊಂದಿಗೆ ಬೋಧಿಸುವವನಾಗಿದ್ದೇನೆ. ನಾನು ಕ್ಯಾನನ್ ಲಾಗೆ ಹೊರಗೆ ಬೋಧಿಸೋದಿಲ್ಲ. ಹಾಲೆಲೂಯ್ಯ. ಮಾತೆ ಮರಿಯಮ್ಮನವರನ್ನು ದೇವರು ಮಾಡಿಕೊಳ್ಳೋದಿಲ್ಲ, ಆದರೆ ತುಂಬ ಪ್ರೀತಿಸ್ತೇನೆ, ತುಂಬ ಪ್ರೀತಿಸ್ತೇನೆ. ನನ್ನ ಸಣ್ಣ ವಯಸ್ಸಿನಿಂದಲೂ ನನಗೆ ಸಹಾಯಕರಾಗಿದ್ದವರು ಮಾತೆ. ಯಾಕೆ? ನನಗೆ ಪ್ರಾರ್ಥಿಸಲಿಕ್ಕೆ ಗೊತ್ತಿರಲಿಲ್ಲ. ಹಾಲೆಲೂಯ್ಯ. ನಾನು ಅವರ ಮೂಲಕನೇ ಪ್ರಾರ್ಥಿಸ್ತಾ ಇದ್ದೆ. 2013-14 ನಾವು ಯಾವಾಗ ಹೋಗಿದ್ದು ಬ್ರದರ್ ಸೆಂಟ್ ಥಾಮಸ್ ಮೌಂಟಿಗೆ? ಹಾಂ, ಓಕೆ. ಅಲ್ಲಿಂದ ಅವರು ಹಿಂದೆ ಬಂದರು. ನಾನು ಗೊತ್ತಿಲ್ಲದೆ ವೆಲಂಕಣಿ ತಲುಪಿಬಿಟ್ಟೆ. ಅಲ್ಲಿ ಹೋಗಿ ಅವರ ಹತ್ರ ಒಂದೇ ಪ್ರಶ್ನೆ, ಅವರಿಗೆ ಒಂದು ಕೋರಿಕೆಯನ್ನು ಹಾಕಿಬಿಟ್ಟು ಬಂದೆ. ನನ್ನನ್ನು ಯೇಸು ಸ್ವಾಮಿಗೆ ಜೊತೆಗೆ ಸೇರಿಸಿ. ಏನು ಕೋರಿಕೆ? ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಮಾತೆ ಮರಿಯಮ್ಮನವರೇ, ನಾನು ನಿಮ್ಮ ಹತ್ರ ಏನು ಹೇಳೋದಿಲ್ಲ, ಪ್ರಾರ್ಥಿಸ್ಲಿಕ್ಕೂ ಹೇಳೋದಿಲ್ಲ. ನನಗೆ ಯೇಸು ಸ್ವಾಮಿ ಹತ್ರ ಸೇರಿಸಬೇಕು. ಏನು ಮಾಡಬೇಕು? ಸೇರಿಸಬೇಕು, ಅಷ್ಟೇ ಹೇಳಿದ್ದು. ಹಾಲೆಲೂಯ್ಯ. ಅದು ನನ್ನ ಕೊನೆಯ ಪ್ರಾರ್ಥನೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ನೀವು ಹೇಳಿದಾಗೆ ನೀವು ಇಷ್ಟರ ತನಕ ಪ್ರಾರ್ಥಿಸಿದ್ದೀರಿ, ಇನ್ನು ಮುಂದೇನೂ ಪ್ರಾರ್ಥಿಸ್ಬೋದು, ಇನ್ನು ಮುಂದೇನೂ ಹಾಗೆ ಪ್ರಾರ್ಥಿಸ್ಬೋದು. ಈಗ ನಾವೆಲ್ಲರೂ ಈ ಮೊಬೈಲನ್ನು ಯೂಸ್ ಮಾಡ್ತಿದ್ದೆವು, ಹೌದಲ್ಲ? ಕೀಪ್ಯಾಡ್. ಆದರೆ ಈಗ ದೊಡ್ಡದು ಮೊಬೈಲ್ ಬರುವಾಗ ಏನು ಮಾಡಿದೆವು? ಇದನ್ನು ಮೂಲೆಯಲ್ಲಿ ಹಾಕಿದ್ವಿ, ಕೀಪ್ಯಾಡನ್ನು ಯೂಸ್ ಮಾಡಿದ್ವಿ. ಯಾಕೆ? ಹಾಗಲ್ಲ, ನನಗೆ ಅದು ಬೆಟರ್ ಅನ್ನಿಸಿತು. ಸಿಂಪಲ್ ಉತ್ತರ. ನನಗೆ ಅದು ಒಳ್ಳೆಯದು, ಅಗತ್ಯ ಇದ್ದದ್ದು ಅನಿಸಿತು, ಅದಕ್ಕೆ ಉಪಯೋಗಿಸಿ. ಹಾಗೆ ಈಗ ನಾವು ಬೋಧಿಸ್ತಾ ಇರುವಂಥ ವಿಷಯಗಳು ನಾನು ಹೇಳಿದೆ. ನಾವೆಲ್ಲ ಎಲ್ಲಿದ್ವಿ ಇಲ್ಲಿ ತನಕ? ಬರೇ ನಮ್ಮ ಪಾದದಡಿ ಒದ್ದೆ ಆಗುವಷ್ಟು ನಾವು ಬೆಳೆದಿದ್ದೀವಿ. ಇನ್ನೂ ಬೆಳಿಲಿಕ್ಕಿದೆ. ನಾನು ಇಷ್ಟು ಬೆಳೆದಿದ್ದೇನೆ, ಮುಳುಗಿದ್ದೇನೆ ಅಂತ ಹೇಳ್ತಾ ಇಲ್ಲ. ನಿಮ್ಮಕ್ಕಿಂತ ಒಂದು ದಿನ ಮುಂದೆ ಇದ್ದೇನೆ ಅಷ್ಟೇ. ಎಷ್ಟು? ನಿಮ್ಮಕ್ಕಿಂತ
ಒಂದೇ ದಿನ ಮುಂದೆ ಇದ್ದೇನೆ. ಹಾಲೆಲೂಯ. ನೀವು ಇಲ್ಲೇ ನಿಲ್ಲಬೇಡಿ, ಬೆಳೆಯಿರಿ, ಮಾತೆಯನ್ನು ಬಿಡಬೇಡಿ. ಮಾತೆಯ ಹತ್ರ ಪ್ರಾರ್ಥಿಸ್ತಾ ಇದ್ದವರು ಮಾತೆಯೊಂದಿಗೆ ಪ್ರಾರ್ಥಿಸುವವರಾಗಬೇಕು. ಅಂದರೆ ಶಿಷ್ಯರು ಮಾತೆ ಮರಿಯಮ್ಮನೊಂದಿಗೆ ಪ್ರಾರ್ಥಿಸ್ತಿದ್ರು, ಅವರ ಜೊತೆ ಇದ್ದು ಪ್ರಾರ್ಥಿಸ್ತಿದ್ರು. ನಾವು ಇಷ್ಟರವರೆಗೆ ಮಾತೆ ಮರಿಯಮ್ಮನವರಿಗೆ ಹೇಳುವವರಾಗಿದ್ದೇವೆ. ಅದೇ ಪ್ರಾರ್ಥನೆಯನ್ನು ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದರೆ ನಾವು ಮಾತೆ ಮರಿಯಮ್ಮನವರನ್ನು ಜೊತೆಗೆ ಸೇರಿಸಿಕೊಂಡು, ಅಮ್ಮ ನೀನು ನನ್ನ ಜೊತೆಗೆ ಬಾ, ನಾವಿಬ್ಬರು ಸೇರಿ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಅದೇ. ಹಾಲೆಲೂಯ. ಮಾತುಗಳು ಚೇಂಜ್. ಹಾಲೆಲೂಯ. ಕ್ಲಿಯರ್? ಇನ್ನು ಯಾರಿಗಾದ್ರು ಸಂಶಯ ಇದೆ? ಓಕೆ, ಏನು ಮಾತಾಡ್ತಿದ್ವಿ? ವೆರಿ ಗುಡ್. ಇವರಾದರೆ ಕೇಳ್ತಾ ಇದ್ದಾರೆ. ಇಂಥ ಸ್ಟೂಡೆಂಟ್ 100% ಮಾರ್ಕ್ಸ್ ಕೊಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈಗ ಇಲ್ಲಿ ನಿಮಗೆ ಅನಿಸ್ಬೋದು, ನಾವೆಲ್ಲ ಹಿಂದೆ ಮಾಡಿದ್ದು ವೇಸ್ಟ್ ಆಯ್ತಲ್ಲಪ್ಪ ಅಂತೇಳಿ. ಏನು ವೇಸ್ಟ್ ಆಗಲಿಲ್ಲ. ನೀವು ಇದನ್ನೆಲ್ಲ ಕೇಳಿಕೊಂಡು ಏನು ಮಾಡಬೇಕು? ಅರ್ಥ ಮಾಡಿಕೊಳ್ಬೇಕು. ಸಂಪೂರ್ಣ ಗೊತ್ತಾಗೋ ತನಕ ಓಲ್ಡ್ ಏನಿತ್ತೋ ಅದೇ ಬೈಕಲ್ಲಿ ಹೋಗಬೇಕು, ಅದೇ ಮೊಬೈಲಲ್ಲಿ. ಅಲ್ಲಿ ತನಕ ಸಂಪೂರ್ಣವಾಗಿ ಕಲಿಯೋ ತನಕ ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗಬಾರ್ದು. ಮಾತಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಳ್ತೀರಿ. ನಾನು ಹೇಳೋದಿಷ್ಟೇ, 45 ವರ್ಷಗಳನ್ನು ನಾನು ಜೀವಿಸಿದ ರೀತಿಯೇ ಬೇರೆ. ಈಗ ನಾನು 4 ವರ್ಷ ಜೀವಿಸ್ತಾ ಇರುವ ರೀತಿಯೇ ಬೇರೆ. ಹಾಲೆಲೂಯ, ಹಾಲೆಲೂಯ. 45 ವರ್ಷ ಏನು ಮಾಡಿದೆ? ಮಾಡಿದ್ದನ್ನೇ ಮಾಡಿದೆ.